ಭಾರತದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಹೆಗ್ಗುರುತುಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಿಟ್ಟು ನಮ್ಮನ್ನೆಲ್ಲ ಅಗಲಿದ್ದಾರೆ. ದೇಶದ ಆರ್ಥಿಕತೆಯ ದಿಕ್ಕನ್ನು ಬದಲಿಸಿದ್ದ ಧೀಮಂತ ನಾಯಕ. ಹಲವಾರು ಯೋಜನೆಗಳ ಮುಖಾಂತರ ತಮ್ಮ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ದೃಶ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಗಮನಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತೊಮ್ಮೆ ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನಗಳು ನೆರವೇರಿದಂಥ ಕ್ಷಣ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಪುತ್ರಿಯೇ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಭಾರತದ ಆರ್ಥಿಕ ನೀತಿಯನ್ನ ಜಾಗತೀಕರಣಕ್ಕೆ ತೆರೆದುಕೊಟ್ಟಂತ ಡಾಕ್ಟರ್ ಸಿಂಗ್ ಇನ್ನು ನೆನಪು ಮಾತ್ರ. ಆದರೆ ಅವರು ಹಾಕೊಟ್ಟಂತ ಮಾರ್ಗದರ್ಶನ ಅದೆಷ್ಟೋ ಜನರಿಗೆ ದಾರಿದೀಪವಾಗಿದೆ. ಅರ್ಥವ್ಯವಸ್ಥೆ ಸುಸ್ಥಿರವಾಗಿರಿಸುವುದಕ್ಕೆ ಅವರು ಕೈಗೊಂಡಂಥ ನಿರ್ಧಾರಗಳು, ಯೋಜನೆಗಳು, ಅವರ ಆಲೋಚನೆಗಳು, ಸುಧಾರಣಾ ಮಂತ್ರಗಳು ಇಂದಿಗೂ ಪ್ರಸ್ತುತವಾಗಿದೆ. ಶೈಕ್ಷಣಿಕ ವಲಯದಲ್ಲಿ ಅವ್ರಿಗಿದ್ದಂಥ ಅಪಾರ ಜ್ಞಾನ, ಅವರು ಕಂಡಂಥ ಕನಸುಗಳು ಕೆಲವೊಂದು ಅದರಲ್ಲಿ ಈಡೇರಿದೆ. ಇನ್ನೂ ಅಪಾರವಾದಂಥ ಆಸೆಗಳು ಅವ್ರಿಗಿತ್ತು. ನಮ್ಮ ದೇಶ ಶೈಕ್ಷಣಿಕವಾಗಿ ಇನ್ನೂ ಮುಂದುವರಿಬೇಕು, ಉದ್ಯೋಗ ಅವಕಾಶಗಳು ಹೆಚ್ಚೆಚ್ಚು ಜನರಿಗೆ ಸಿಗಬೇಕು, ಯುವಕರಿಗೆ ಸಿಗಬೇಕು, ಅವರಿಗೆ ಪ್ರೋತ್ಸಾಹವಾಗುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರಬೇಕು. ಜೊತೆಗೆ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಕನಸುಗಳನ್ನು ಡಾಕ್ಟರ್ ಸಿಂಗ್ ಅವರು ಕಂಡಿದ್ರು. ಭಾರತದ ಸರ್ದಾರನಿಗೆ ಅಶ್ರು ತರ್ಪಣವನ್ನು ಸಲ್ಲಿಕೆ ಮಾಡಲಾಗ್ತಿದೆ. ಸಿಖ್ ಸಮುದಾಯದ ಮೊದಲ ವ್ಯಕ್ತಿ ಪ್ರಧಾನಿಯಾಗಿದ್ದು ಅಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸಿಖ್ಖರಿಗೆ ವಿಶ್ವವಾಗಿ ಬಹಳ ಹೆಮ್ಮೆ ಇತ್ತು. ಆದರೆ ಮನಮೋಹನ್ ಸಿಂಗ್ ಅವರಿಗೆ ಸಿಖ್ ಸಮುದಾಯದ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಅಂದರೆ ಆಸೆ ಅಂದರೆ ಒಂದು ಕ್ಷಮಾಪಣೆಯನ್ನು ಅವ್ರಿಗೆ ಕೇಳಬೇಕು. ಯಾವಾಗ ಸಂದರ್ಭ ಕೂಡಿ ಬರುತ್ತೆ, ಅವಕಾಶ ಕೂಡಿ ಬರುತ್ತೆ, ಆವಾಗ ನಾನು ಕೇಳಬೇಕು ಅಂತ. ಕಾರಣ ಸಿಖ್ ದಂಗೆಯಲ್ಲಿ 3,000 ಸಿಖ್ಖರು ಸಾವನ್ನಪ್ಪಿದ್ರಲ್ಲ, ಆ ದಂಗೆ ಬಗ್ಗೆ ಮನಮೋಹನ್ ಸಿಂಗ್ ಅವರಿಗೆ ಅಪಾರವಾದಂಥ ಬೇಸರ ಇತ್ತು, ವಿಷಾದ ಇತ್ತು. ಈ ಬಗ್ಗೆ ತನ್ನ ಸಮುದಾಯವನ್ನು ಉದ್ದೇಶಿಸಿ ಒಮ್ಮೆ ಮಾತಾಡಬೇಕು, ಕ್ಷಮಾಪಣೆಯನ್ನು ಅವರಿಂದ ಕೇಳಬೇಕು ಅಂಥೇಳಿ ಬಹಳ ವರ್ಷಗಳಿಂದ ಅವರು ಕಾದಿದ್ದುಂಟು. ಅದರಂತೆ ಒಮ್ಮೆ ಅವಕಾಶ ಸಿಕ್ಕಾಗ, ಪ್ರಧಾನಿಯಾಗಿದ್ದಾಗ ಡಾಕ್ಟರ್ ಸಿಂಗ್ ಅವರು ತಮ್ಮ ಸಮುದಾಯದ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೋರಿದ್ದಾರೆ. ಬಾರದ ಲೋಕಕ್ಕೆ ಆರ್ಥಿಕ ತಜ್ಞ ತೆರಳಿದ್ದಾರೆ. ದೇಶಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕ ವಲಯದಲ್ಲಿ ಮಾರ್ಗದರ್ಶನ ತೋರಿದಂಥ ಮಾರ್ಗದರ್ಶಕ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸದಾ ಅರ್ಥವ್ಯವಸ್ಥೆಯ ಬಗ್ಗೆ ನಮ್ಮ ದೇಶ ಸುಸ್ಥಿರವಾಗಿರಬೇಕು, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಆಶಯ ಹೊಂದಿದ್ದ ವ್ಯಕ್ತಿ ಅದು ಡಾಕ್ಟರ್ ಸಿಂಗ್. ಅವರ ದೂರದೃಷ್ಟಿಯ ಫಲವೇ ಇವತ್ತು ನಮ್ಮ ದೇಶ ಭಾರತ ಜಾಗತಿಕವಾಗಿ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ 5 ಸ್ಥಾನಗಳ ಪೈಕಿ ಒಂದು ಸ್ಥಾನವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಬಡವರು, ಮಧ್ಯಮ ವರ್ಗದವರು
ಒಳ್ಳೆ ಜೀವನವನ್ನು ನಡೆಸಬೇಕು. ಅದಕ್ಕೆ ಸರ್ಕಾರದಿಂದ ಏನು ಸಾಧ್ಯ ಕೊಡುಗೆಗಳನ್ನು ಕೊಡೋದಕ್ಕೆ, ಯೋಜನೆ ಕೊಡೋದಕ್ಕೆ, ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ, ಆ ಬಗ್ಗೆ ಡಾಕ್ಟರ್ ಸಿಂಗ್ ಅವರ ಆಲೋಚನೆಗಳು ದೂರದೃಷ್ಟಿಯನ್ನು ಆಗಲೇ ಹೊಂದಿತ್ತು. ಯಾಕಂದರೆ ಬಡತನದಿಂದಲೇ ಡಾಕ್ಟರ್ ಸಿಂಗ್ ಅವರು ಬಂದವರು. ಬಡತನ ಓದೋದಕ್ಕೆ ಎಂದಿಗೂ ಅವರಿಗೆ ಅಡ್ಡಿ ಆಗಿರಲಿಲ್ಲ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಗಣ್ಯರು ಒಬ್ಬೊಬ್ಬರಾಗಿ ಇದೀಗ ನಿರ್ಗಮಿಸ್ತಾ ಇದ್ದಾರೆ. ಸೂಕ್ತ ರೀತಿಯಲ್ಲಿ ಅವರಿಗೆ ಭದ್ರತೆಯನ್ನು ನೀಡಲಾಗಿದೆ. ಇನ್ನೊಂದು ಕಡೆ ಸಿಖ್ ಸಮುದಾಯ ಕಣ್ಣೀರಿನ ವಿದಾಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪ್ರಮುಖರು ನಿರ್ಗಮಿಸುತ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮಹಾನ್ ಸಾಧಕ, ಆದರೆ ಮೌನಿಯಾಗಿದ್ದಂತಹ ಸಾಧಕ. ತನ್ನ ಕೆಲಸಗಳು ಇತಿಹಾಸದಲ್ಲಿ ಮಾತಾಡಬೇಕು ಅಂತ ಬಯಸ್ತಾ ಇದ್ದಂಥ ನಾಯಕ. ಹಿಂದೆ ಅವರೇ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ಮಿತಭಾಷಿ ಯಾಕೆ ನೀವು, ಅಗತ್ಯ ಇದ್ದಾಗಲೂ ನೀವು ಮಾತಾಡೋದಿಲ್ಲ ಯಾಕೆ, ನನ್ನ ಮಾತು ಮುಖ್ಯ ಅಲ್ಲ, ನನ್ನ ಕೆಲಸ ಮುಖ್ಯ, ಮುಂದೊಂದು ದಿನ ನನ್ನ ಕೆಲಸನೇ ಮಾತಾಡುತ್ತೆ ಅನ್ನೋ ಭವಿಷ್ಯವನ್ನು ಈ ಹಿಂದೆನೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನುಡಿದಿದ್ರು. ಪ್ರಧಾನಿಯಾಗಿದ್ದಾಗ ಆರ್ಥಿಕತೆಗೆ ವೇಗ ಕೊಟ್ಟಂಥ ನಾಯಕ 92ರ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಪಂಚಭೂತಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಲೀನರಾಗಿದ್ದಾರೆ. ಇದೀಗ ಸ್ಮಾರಕ ನಿರ್ಮಾಣಕ್ಕೆ ಕಾಂಗ್ರೆಸ್ ಮನವಿ ಮಾಡಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಯಾವ ಸ್ಥಳದಲ್ಲಿ ಅನ್ನೋದು ನೋಡಬೇಕು. ಯಾಕಂದರೆ ರಾಜ್ಘಾಟ್ನಲ್ಲಿ ಒಂದು ಅವಕಾಶ ಬೇಕು ಅಂತ ಕಾಂಗ್ರೆಸ್ ಅವರು ಕೇಳಿದರು. ಅಂತ್ಯಕ್ರಿಯೆನೂ ಅಲ್ಲೇ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಿನ್ನೆನೇ ಕಾಂಗ್ರೆಸ್ನ ನಾಯಕರು ಮನವಿ ಮಾಡಿಕೊಟ್ಟಿದ್ರು. ಅಂದರೆ ರಾಜ್ಘಾಟ್ನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ. ಆದರೆ ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ಈಗ ಒಂದು ಸ್ಮಾರಕ ನಿರ್ಮಾಣ, ಟ್ರಸ್ಟ್ ರಚನೆ ಬಗ್ಗೆ ಮನವಿಗೆ ಕೇಂದ್ರ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಅದು ಯಾವ ಜಾಗದಲ್ಲಿ, ಅಂದರೆ ಯಾವ ಸ್ಥಳದಲ್ಲಿ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ತಮ್ಮ ಸರಳತೆ ಮತ್ತೆ ತಮ್ಮ ತಿಳುವಳಿಕೆ ಮುಖಾಂತರ ರಾಜಕಾರಣಿಗಳು ಹೀಗೂ ಇರಬಹುದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದಂಥ ವ್ಯಕ್ತಿ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರ ಕುಟುಂಬಸ್ಥರು ಅಷ್ಟೇ ಸರಳತೆಯಿಂದ, ಅಷ್ಟೇ ತಿಳುವಳಿಕೆಯಿಂದ ನಮ್ಮ ದೇಶ ಅಷ್ಟೇ ಅಲ್ಲ ಜಾಗತಿಕವಾಗಿಯೂ ಕೂಡ ಹೆಸರು ಮಾಡಿದ್ದಾರೆ. ಪ್ರಮುಖವಾಗಿ ಅವರ 3 ಪುತ್ರಿಯರು. ತಂದೆ ಪ್ರಧಾನಿಯಾಗಿದ್ದರೂ ಕೂಡ ಬಹಳಷ್ಟು ಸರಳತೆಯಿಂದ ಇದ್ದಂಥ ಕುಟುಂಬ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುಟುಂಬ. ಅಪಾರವಾದಂಥ ಜ್ಞಾನ ಡಾಕ್ಟರ್ ಸಿಂಗ್ ಅವರ ಪತ್ನಿ ಗುರುಶರಣ್ ಕೌರ್ ಅವ್ರಿಗೂ ಇತ್ತು. ಅವ್ರ ಪುತ್ರಿಯರಾದಂಥ ಉಪೇಂದರ್ ಸಿಂಗ್, ಧಮನ್ ಸಿಂಗ್ ಹಾಗೆಯೇ ಅಮೃತ್ ಸಿಂಗ್ ಅವ್ರಿಗೂ ಕೂಡ ಇತ್ತು.
ಹಾಗಾಗಿ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲೇ ಡಾಕ್ಟರ್ ಸಿಂಗ್ ಅವರ ಪುತ್ರಿಯರು ಶೈಕ್ಷಣಿಕವಾಗಿ ಸಾಕಷ್ಟು ಹೆಸರನ್ನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಯಿತು. ಅಂತಹ ಮಹಾನ್ ನಾಯಕನಿಗೆ ಇದೀಗ ಇಡೀ ದೇಶವೇ ಕಣ್ಣೀರಿನ ವಿದಾಯವನ್ನ ಹೇಳಿದೆ. ಪ್ರಮುಖ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇನ್ನೊಂದು ಕಡೆ ಸಿಖ್ ಸಮುದಾಯ ಕಂಬನಿಯನ್ನ ಮಿಡಿತಾ ಇದೆ. ಬಹಳಷ್ಟು ವರ್ಷಗಳ ಕಾಲ ಒಡನಾಟ ಇಟ್ಕೊಂಡಿದ್ದಂಥ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿಂಗ್ ಅವರ ಅಗಲಿಕೆಯಿಂದ ದಿಗ್ಭ್ರಾಂತರಾಗಿದ್ದಾರೆ. ದೃಶ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರಿಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಪ್ರಧಾನಿ ಹುದ್ದೆ ಅಲಂಕರಿಸುವಂತೆ ಒತ್ತಡಗಳು ಬಂದಾಗಲೂ ತನಗಾ ಹುದ್ದೆ ಬೇಡ ಅಂತ ನಿರಾಕರಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಪಟ್ಟವನ್ನು ಕಟ್ಟಿದವರು ಸೋನಿಯಾ ಗಾಂಧಿ ಅವರು. ಸಾಕಷ್ಟು ಟೀಕೆಗಳು, ಕಾಂಟ್ರವರ್ಸಿಗಳು ವ್ಯಕ್ತವಾಗಿತ್ತು ಆಗ, ಇಲ್ಲ ಅಂತಲ್ಲ. ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಸಮರ್ಥವಾಗಿ ಆಡಳಿತವನ್ನು ಕೊಟ್ಟವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು.